ಹಲೋ ಇದು ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ಏನು ನಡೀತಾ ಇದೆ ಅದರ ನೇರ ದೃಶ್ಯಗಳನ್ನು ನೋಡಿದ್ವಿ ನಾವು. ಒಂದು ಕಡೆಗೆ ಮಾಧ್ಯಮ ಪ್ರತಿನಿಧಿಗಳು ಅವ್ರ ಮೇಲೆ ಹಲ್ಲೆ ಆಗಿದೆ, ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ವಿ, ನೇರ ಪ್ರಸಾರವನ್ನು ತೋರಿಸ್ತಾ ಇದ್ವಿ. ಜೊತೆಗೆ ನಮ್ಮ ವರದಿಗಾರರು ಕೂಡ ಒಂದಷ್ಟು ವಿವರಗಳನ್ನು ನೀಡ್ತಾ ಇದ್ರು. ಆ ಸಂದರ್ಭದಲ್ಲಿ ವಕೀಲರು ಅವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬಂದಿರುವಂಥದ್ದು ಇಷ್ಟು ಸಾಲದು ಅಂತ ಮತ್ತೆ ನಮ್ಮ ಪ್ರತಿನಿಧಿಗೆ ಸಾಕಷ್ಟು ಪ್ರಶ್ನೆಗಳು, ಯಾರು ನಿಮ್ಮ ಮೇಲೆ ಅಲ್ಲಿ ಹಲ್ಲೆ ಮಾಡಿದ್ರು ಅಂತ. ಜೊತೆಗೆ ನಿಮ್ಮ ಪತ್ರಿಕೆಯಲ್ಲಿ ನೀವು ಸಾಕಷ್ಟು ಬರೆದಿದ್ದೀರಿ, ನಿಮ್ಮ ಟಿವಿನಲ್ಲಿ ಸಾಕಷ್ಟು ತೋರಿಸಿದ್ದೀರಿ ಅಂತ. ಸ್ವಾಮಿ, ನೀವು ಮಾಡಿರುವಂಥದ್ದನ್ನೇ ನಾವು ತೋರಿಸಿರುವಂಥದ್ದು, ಅದನ್ನು ಬಿಟ್ಟು ಬೇರೆ ಏನಾದರೂ ತೋರಿಸಿರುವಂಥದ್ದಿದ್ರೆ ದಯಮಾಡಿ ವಕೀಲರು ಹೇಳಿ, ಯಾಕೆ ನೀವು ಇಂಥ ಕ್ರಮವನ್ನು ಕೈಗೊಳ್ತಾ ಇದ್ದೀರಿ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು. ಸಮಾಜಕ್ಕೆ ಪಾಠ ಹೇಳುವಂಥವ್ರು ನೀವು, ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡುವಂಥವ್ರು ನೀವೇ ಈ ರೀತಿ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಮಾತ್ರ ನಮ್ಮ ಪ್ರಶ್ನೆ. ಬಹುಶಃ ಇದು ನಿಜಕ್ಕೂ ಒಂದು ಅವಮಾನಕರ ಸಂಗತಿ ಇದು ಅಂತ. ಬನ್ನಿ ಮತ್ತೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ನಮ್ಮ ಪ್ರತಿನಿಧಿ ರವಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ರವಿ, ತಾವು ಹೇಳ್ತಾ ಇದ್ರಿ ಅಲ್ಲಿ ಕೆಲ ವಕೀಲರು ತಡೆದ್ರು, ಪೊಲೀಸರು ತಡೆದ್ರು, ಮುಂದುವರಿಸಿ. ಖಂಡಿತವಾಗಿ ರಂಗನಾಥ್, ಯಾಕಂದ್ರೆ ನೀವೇ ನೇರವಾಗಿ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ನಾವು ಹೇಳೋದು ಒಂದು ಆದ್ರೆ ನೀವೇ ನೇರವಾಗಿ ದೃಶ್ಯಗಳು ನೋಡಿದ್ರೆ ಒಂದು ಹೆಲ್ಮೆಟ್ ತಗೊಂಡು ನಮ್ಮ ಮೇಲೆ ಒಂದು ಹಲ್ಲೆ ಮಾಡಕ್ಕೆ ಕೂಡ ಪ್ರಯತ್ನ ಪಟ್ಟರು. ಈಗ ಕೂಡ ಪೊಲೀಸರ ಸಮ್ಮುಖದಲ್ಲೇ ಒಂದು ಒಂದು ಹಲ್ಲೆ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕಂದ್ರೆ ನಾನು ಏನು ನೀವು ಸುವರ್ಣ ನ್ಯೂಸ್ ಅಲ್ಲಿ ಬರ್ತಿದ್ರ ಆ ಹಿನ್ನೆಲೆಯಲ್ಲೇ ಕೂಡ ಒಂದು ಪಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಒಂದು ಹೊರಡೆ ಅವರ ಒಂದು ಸೌಂದರ್ಯದ ಪ್ರತೀಕ ಇಷ್ಟಿದೆ ಅಂತ ನಾವು ನೋಡ್ಬೋದು. ಯಾಕಂದ್ರೆ ಹಲ್ಲೆ ಮಾಡಕ್ಕೂ ಕೂಡ ಮುಂದೆ ಬರ್ತಾ ಇದ್ದಾರೆ, ಹೊಡೆದು ಕಳಿಸೋದಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಇಲ್ಲಿ ನೋಡ್ಬೋದು ಲಾಯರ್ಗಳು ಒಂದು ಚಕಮಕಿ ನಡೀತಾ ಇದೆ. ಯಾಕಂದ್ರೆ ಅವರು ಕೇವಲ ಕೆಲವೊಂದು ನೇರ ದೃಶ್ಯಾವಳಿಗಳಿಂದ ಯಾವ ರೀತಿ ಹೆಲ್ಮೆಟ್ ತೂರಿ ಬಂತು ಅನ್ನುವಂಥದ್ದು. ಅಂದ್ರೆ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಕಲ್ಲು ತೂರಾಟ ಕೂಡ ನಡೀತಾ ಇದೆ. ಪೊಲೀಸರ ಸ್ಥಿತಿ ನೋಡಿ, ಪೊಲೀಸರು ಅಸಹಾಯಕರಾಗಿ ನಿಂತಿರುವಂಥದ್ದು. ಬಹುಶಃ ಎಂಥ ಒಂದು ದರಿದ್ರ ವ್ಯವಸ್ಥೆಯ ನಡುವೆ ನಾವು ಬದುಕ್ತಾ ಇದೀವಿ ಅಂತ. ಯಾಕಂದ್ರೆ ಹಲ್ಲೆ ಮೇಲೆ ಹಲ್ಲೆಗಳು ನಡೀತಾ ಇದೆ. ಜೊತೆಗೆ ಏನು ಅಂತಂದ್ರೆ ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರಿಗೊಂದು ರಕ್ಷಣೆ ಇಲ್ಲ.